ಈಗ ನಾವಿಲ್ಲಿ ಪ್ರಮುಖವಾಗಿ ಗೋವಿಂದ ಅವರು ಬಂದಿದ್ದಾರೆ, ಸರ್ ಹೇಳಿ, ನಾರಾಯಣ ಸ್ವಾಮಿ, ಆಮೇಲೆ ಹರೇಕರ್ ಬಂದಿದ್ದಾರೆ, ನಾವೆಲ್ಲರೂ ಕಾವೇರಿ ವಿಚಾರದಲ್ಲಿ ನಮ್ಮಲ್ಲಿ ನಾವೆಲ್ಲ ಒಮ್ಮತ ಒಗ್ಗಟ್ಟಾಗಿದೆ. ಆದ್ದರಿಂದ ಅಖಂಡ ಕರ್ನಾಟಕ ಕರೆದೇ ಕರಿತೀವಿ. ಯಾವಾಗ ಸರ್ ಹೇಳ್ತೀವಿ, ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ, ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು, ಸುಮಾರು 5 TMC ನೀರಾಗುತ್ತೆ. 5 TMC ನೀರನ್ನ ಬಿಟ್ರೆ ನಮಗೆ ಎಣ ಸುಡಕ್ಕೆ, ಎಣ ನೀರಿಲ್ಲ, ಎಣಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡக்கூಡದು. ನೀರು ಬಿಟ್ಟರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮಗೇನು ಇಲ್ಲ, ಆಯ್ತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ ನಾಳೆ ಇಲ್ಲ, ನಾಳಿದ್ದು ಬೆಳಗ್ಗೆ ಸರ್ತಿ ಇದು ಜಾಗ ಇರ್ತಲ್ಲ, ಅದು ಸರಿ, ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಮುಖಂಡರುಗಳನ್ನ ಬರಬೇಕು ಅಂತೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ, ಬಂದ್ ಮಾಡೇ ಮಾಡ್ತೀವಿ, ಬಂದ್ ಆಗಲೇಬೇಕು, ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ, ನಾಳಿದ್ದು ಸಭೆ ಚರ್ಚೆ ಆಗುತ್ತೆ, ನಾಳಿದ್ದು ಹೇಳ್ಬಿಡ್ತೀವಿ, ಬಂದ್ ಹಾಗೆ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ, ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು, ಸಾರಾ ಗೋವಿಂದ ಅವರು, KR ಕುಮಾರ್ ಅವರು, ಮತ್ತು ಗಿರೀಶ್ ಗೌಡ ಅವರು, ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಮಂಜುನಾಥ್ ದೇವರು, ಶಿವರಾಮೇಗೌಡರು, ನಾವೆಲ್ಲರೂ ಬಹಳ ಅದ್ಭುತವಾಗಿ ಸೇರ್ತಾ ಇದ್ದೀವಿ. ಅಲ್ಲಿ ಎಲ್ಲ ರೀತಿಯ ನಿರ್ಣಯವನ್ನು ತಗೊಳ್ತೀವಿ. ಭಾರಿ ಹೋರಾಟ, ಭಾರಿ ಚಳುವಳಿ, ಚಳುವಳಿ, ಜೈಲಿಗೆ ಹೋಗ್ತಕ್ಕಂಥದ್ದು. ಅಖಂಡ ಕರ್ನಾಟಕ ಬಂದ್ ಇಡೀ ಕರ್ನಾಟಕದ ಉದ್ದಗಲಕ್ಕೂ, ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೆ ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಜನ ರೆಡಿಯಾಗಿರಬೇಕು.